ದಿನಾಂಕ 25/1/2025 ಬೆಳಗಿನ ಜಾವ ಸುಮಾರು 6:30 ಒಳಗಡೆ ಸಮಯದಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಹೇಳಿ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವೈದ್ಯರಾಗಿರ್ತಾರೆ. ಇವ್ರದ್ದು ಒಂದು ಕಿಡ್ನಾಪ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧಿನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 4/25 ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಅದೇ ದಿವಸ ನೈಟು ಡಾಕ್ಟ್ರು ಸೇಫಾಗಿ ಸೆಕ್ಯೂರ್ ಆಗಿರ್ತಾರೆ. ಅಕ್ಯೂಸ್ಡು ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ 7 ಜನ ಸೆಕ್ಯೂರ್ ಆಗಿದ್ದಾರೆ. ಅದರ ಪೈಕಿಯಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್, ತರುಣ್, ಅರುಣ್, ಸಾಯಿ ಕುಮಾರ್ ಮತ್ತು ಭೋಜರಾಜ್ ಅನ್ನೋರು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಶ್ರೀಕಾಂತ್ ಅವರು ತನಿಖೆಗೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಸಿಬ್ಬಂದಿಗೆ ಗಾಯ ಆಗಿದೆ. ಫಾರ್ ಸೆಲ್ಫ್ ಡಿಫೆನ್ಸ್ ಒಂದು ಫೈರ್ ಮಾಡಿದ್ದಾರೆ ಒಂದು ಲೆಕ್ಕಕ್ಕೆ. ಇದು ಸಿಂಧೂರ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರು, ಗಾಂಧಿನಗರ ಇನ್ಸ್ಪೆಕ್ಟ್ರು. ಇದು ಮೋಕಾ ರೋಡಲ್ಲಿ. ಇನ್ನು ಸ್ಥಳಕ್ಕೆ ಇವಾಗ ಹೋಗ್ಬೇಕು. ಹೌದು ಯಾವುದು ಅದೇ ರ್ಯಾನ್ಸಮ್ಗಂತಲೇ ಇದುವರೆಗೂ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅದು ದುಡ್ಡುಗಾಗಿ. ಶ್ರೀಕಾಂತ್ ಅವರು ಈಗಾಗಲೇ ಗಾಂಧಿನಗರ ಪೊಲೀಸ್ ಸ್ಟೇಷನ್ 2023ನೇ ಇಸ್ವಿಯಲ್ಲಿ ಒಂದು 392 IPC ಪ್ರಕರಣ ಆಲ್ರೆಡಿ ಅಕ್ಯೂಸ್ಡ್ ಇರ್ತಾರೆ ಇವರು. ಇದು ನೆಕ್ಸ್ಟ್ ಪ್ರಕರಣ ಗಾಂಧಿನಗರ ಲಿಮಿಟ್ಸು. ಬೇರೆ ಎಲ್ಲಾದರೂ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆಯಾ ಅಂತ ಪರಿಶೀಲಿಸ್ಬೇಕು. ಮೇಡಮ್ ಎಲ್ಲಿ ಅಡ್ಕೊಂಡಿದ್ರು ಮೇಡಮ್? ಕಿಡ್ನಾಪ್ ಅನ್ನೋದು ಬಿಟ್ಟು ನಂತರ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಮೇಡಮ್? ಹೆಂಗೆ ತನಿಖೆ ಮಾಡೋದು? ಹೆಂಗೆ ಸಿಗ್ಬೇಕು ಅಂದರೆ ಪ್ರೊಸೀಜರ್ ಜಿಲ್ಲೆ ವ್ಯಾಪ್ತಿ ಗಡಿಗೆಲ್ಲ ಪೊಲೀಸ್ ಭದ್ರತೆ ಇತ್ತು. ಇವ್ರು ಹೆಂಗೆ ಮಿಸ್ ಆಗಿ ಎಲ್ಲಿ ಉಳ್ಕೊಂಡಿದ್ರು ಅಂತ? ಇಲ್ಲ, ಅವರು ಇಲ್ಲೇ ಬಳ್ಳಾರಿಯಲ್ಲೇ ಇದ್ದರು. ಬಳ್ಳಾರಿ ಡಿಸ್ಟಿಕಲ್ಲೇ ಇದ್ದರು. ಬಳ್ಳಾರಿ ಆಚೆ ಇರಲಿಲ್ಲ. ಇಲ್ಲೇ ಲೋಕಲಲ್ಲೇ ಸುಳಿ ಸಿಕ್ತು. ಇವರೇ ಅಂತ ಹೆಂಗೆ ನಿಮಗೆ ಗೊತ್ತಾ? ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತ. ಹಾಂ, ಇದರಲ್ಲಿ ಅವರು ಕಂಪ್ಲೇಂಟಲ್ಲಿ ಬಂದಿದೆ ಒಂದು. ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಒಂದು ಮಾತು ಹೇಳಿರ್ತಾರೆ. ಅಲ್ಲಿ SP ಮೇಡಮ್ಮನ್ನು ವರ್ಡ್ ಉಪಯೋಗಿಸಿರ್ತಾರೆ. ಒಂದು ಕಂಪ್ಲೇಂಟಲ್ಲಿದೆ. ಸೊ ಅವರು ಲೋಕಲೈಟ್ ಇರ್ಬೋದು ಅನ್ನೋದು ಒಂದು ಡೌಟ್ ಇತ್ತು, ಗೆಸ್ ಇತ್ತು. ಇದರಲ್ಲಿ ಕಾರು ಒಂದು CC ಕ್ಯಾಮ್ರಾ ಫುಟೇಜಸಲ್ಲಿ ಒಂದು ಕಾರ್ ಸಿಕ್ಕಿತ್ತು. ಆ ಕಾರ್ ಬಗ್ಗೆ ನಾವು ತನಿಖೆ ಕೈಗೊಂಡಾಗ ಅಕ್ಯೂಸ್ಡ್ ಗೊತ್ತಾಗಿದೆ. ಶ್ರೀಕಾಂತ್ ಅವ್ರದ್ದೇ ಗಾಡಿ ಅದು. ಶ್ರೀಕಾಂತ್ ಬ್ಯಾಕ್ಗ್ರೌಂಡ್ ಕ್ರೈಮ್ ಏನೆಲ್ಲ ಮೇಡಮ್? ಇದರಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ಅನ್ನೋರದ್ದು ಪ್ರೀವಿಯಸ್ಲಿ ಅಫೆಂಡರ್ಸು, 392 ಅಫೆಂಡರ್ಸು. ಇನ್ನು ಉಳಿದವರು ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಇದರಲ್ಲಿ ಎಲ್ಲರೂ ಲೋಕಲೈಟ್, ಒಬ್ಬರು ಮಾತ್ರ ಆಂಧ್ರದವರು ಇದ್ದಾರೆ. ಅದು ಇನ್ನೂ ಪೂರ್ತಿಯಾಗಿ ತನಿಖೆ ಆಗಿಲ್ಲ. ತನಿಖೆ ನಂತರನೇ ಹೇಳ್ಬೇಕು. ಇದುವರೆಗೂ ತಿಳಿದು ಬಂದಿರೋಲ್ಲಿ ಶ್ರೀಕಾಂತ್ ಮತ್ತು ರಾಕೇಶು ಮತ್ತು ಇನ್ನೊಂದು ಅಕ್ಯೂಸ್ಡ್ ಸಿಗಬೇಕು. ಅವರೂ ಇದೆ. ಹಣಕ್ಕಾಗಿ ಮಾಡಿರೋದು? ಇಲ್ಲ, ಹಣಕ್ಕಾಗೇ ಮಾಡಿರೋದು. ಅವ್ರು ಪ್ರೀವಿಯಸ್ಲಿ 392 ಅಫೆಂಡರ್ಸ್ ಇದ್ದಾರೆ. 7 ಜನ. ಇಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೋತ್ ಇವ್ರಿಗೂ, ಆರೋಪಿಗೂ ಮತ್ತು ನಮ್ಮ ಕಾನ್ಸ್ಟೇಬಲ್ ಇಬ್ರಿಗೂ ಟ್ರೀಟ್ಮೆಂಟ್. ಕಾಲಿಗೆ ಅವರು ರೈಟ್ ಕಾಲಿಂಗ್. ಅವರು ಇನ್ನೊಂದು ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿದ್ದಾರೆ. ಈಗ ಇವ್ರನ್ನ ನೋಡಿದ್ದೀನಿ. ಈಗ ಕಾನ್ಸ್ಟೇಬಲ್ನ ನೋಡಲಿಕ್ಕೆ